ಅಲ್ಲಿ ಹೋದರೆ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಸರ್ ನನಗೆ ಈ ಥರ ಆಗಿದೆ, ಬೇರೆ ಮದುವೆ ಆಗಿದ್ದಾರೆ ಹೇಳ್ಕೊಟ್ಟಿದ್ದಾರೆ, ಯಾರ್ಯಾರ ಮನೆಯಲ್ಲಿ ಮೀಟಿಂಗ್ ನಡೀತು ಎಲ್ಲ ನಂಗೆ ಗೊತ್ತಿದೆ. ಅವ್ರು ಯಾರಿಗೂ ಒಳ್ಳೇದಾಗಲ್ಲ. ಏನು ಹೇಳೋದು ಇಷ್ಟ. ಇವತ್ತು ಯಾರೋ ಬಂದು ಆ ಮನೇಲಿ ಕೂತಾಗ ಎಂಥವ್ರಿಗೆ ಆಗಲಿ ನೋವಾಗುತ್ತೆ. 8 ವರ್ಷ ನಾನು ಆ ಮನೆಗೋಸ್ಕರ ದುಡ್ದಿರೋದು ಎಲ್ಲ ಕಿತ್ಕೊಂಡು ಕೊನೆಗೆ ಏನು ನಿಂದಲ್ಲ, ಮನೇನೂ ನಿಂದಲ್ಲ. ಈ ಕಡೆ ನನ್ನ ಕಡೆ ಪರವಾಗಿ ಕೇಳೋಕ್ಕೆ ತಾಯಿನೂ ಇಲ್ಲ ನನ್ನ ಕಡೆ ಅಂದಾಗ ನೋವಾಗಿ. ಬೇರೆಯವ್ರಿಗೆ ಇದು ಆಡ್ಕೊಳ್ಳೋ ವಿಚಾರ ಆಗಿರ್ಬೋದು, ನನಗೆ ತುಂಬ ನೋವಿನ ವಿಚಾರ. ಯೂಸೇಜ್ ಇಲ್ಲದೆ ಬಿಸಾಕುವಂಥ ಸಾಮಾನುಗಳನ್ನ ಬೀದಿಗೆ ತಂದು ಬಿಸಾಕಿದ್ರು, ಅದು ನೋವಾಯಿತು. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ದಾಗೆ ತುಂಬ ಜನ ನನಗೆ ಮೋಸ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಂಥರ ಮೈಂಡೇ ಸರಿ ಇಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಸೊ ಅದಕ್ಕೆ ನೀವೆಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ಧೈರ್ಯ ಹೇಳಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬೇರೆಯವರು ಮೋಸ ಮಾಡಿದಾಗ ಅಫ್ಕೋರ್ಸ್ ಇಟ್ಸ್ ಓಕೆ ಅಂತ ಅನ್ಕೋಬೋದು. ಸೊ ತಂದೆನೇ ಮೋಸ ಮಾಡಿದಾಗ ಯಾರ ಹತ್ರ ಹೇಳ್ಕೊಳ್ಳೋದು? ಗೊತ್ತಿಲ್ಲ ಯಾಕೆ ಹೀಗಾಯಿತು ಅಂತ. ಏನೋ ತಪ್ಪು ಮಾಡಿ ಮಿಸ್ಟೇಕ್ ಮಾಡಿ ಈ ಥರ ಮಾಡಿದರೆ ನನಗೆ ನಾನು ಈ ಥರ ಮಿಸ್ಟೇಕ್ ಮಾಡಿದೆ, ಹಾಗಾಗಿ ಇವರು ನನಗೆ ಈ ಥರ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಏನೋ ಕ್ಷುಲ್ಲಕ ಕಾರಣಕ್ಕೆ ಬೀಗ ಹಾಕಿ ಅವರೇ ಮನೆಯಿಂದ ಆಚೆ ಕಳಿಸಿ, ಸೊ ಇವಾಗ ಸಡನ್ಲಿ ಬೇರೆ ಮದುವೆ ಆಗಿ 60 ವರ್ಷದಲ್ಲಿ ಊಟ ಇಲ್ಲ, ನನಗೆ ಬಟ್ಟೆ ಇಲ್ಲ, ಮನೆ ದೀಪ ಹಚ್ಚೋರಿಲ್ಲ. ಸೊ ಊಟ ಇಲ್ಲ, ಬಟ್ಟೆ ಇಲ್ಲ, ದೀಪ ಹಚ್ಚೋರಿಲ್ಲ ಅಂದರೆ ನಾವು ಮಾಡ್ತಾ ಇದ್ನಲ್ಲ. ನಾನು ನನ್ನ ಗಂಡಕ್ಕೆ ಕರ್ಕೊಂಡು ರಾಮನಗರದಿಂದ ಬಂದು ನಾವಲ್ಲಿ ಏನೇನು ಸಂಪಾದನೆ ಮಾಡಿದ್ವಿ ಅದನ್ನೆಲ್ಲ ತಂದು ಇಲ್ಲೇ ಹಾಕಿ ಎಲ್ಲ ಮಾಡಿದ್ದೆ. ಒಂದು ಹೆಣ್ಮಗಳು ಗಂಡನ ಕರ್ಕೊಂಡು ಅಪ್ಪನ ಮನೆಗೆ ಬಂದು ಅಪ್ಪಂಗೆ ಊಟ ಇಲ್ಲ ಅಂತ ಎಲ್ಲ ಮಾಡಿ ವರ್ಷದ ಗಂಟೆ ಸಾಕಿ, ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ನಿಮ್ಮ ಮನೆಗೆ ಬೀಗ ಹಾಕಿ ಆಚೆ ಕಳಿಸಿ, ನಂತರ ನೀವು ಒಂದು ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಸೊ ಬೇರೆಯವ್ರನ್ನ ಮದುವೆ ಆಗಿ ಎಲ್ಲ ನಡೀತು. ಏನು ಇನ್ಸಿಡೆಂಟ್ ನಡೀತು ಅವತ್ತು ಅಂದರೆ ಶುಕ್ರವಾರ ನಾನು ಆಗ್ತಾನೆ ಜಸ್ಟ್ ಎದ್ದಿದ್ದೆ. ಯಾಕೆ ಏನೋ ಅವತ್ತು ಮೂಡೇ ನನಗೆ ಸರಿ ಇರಲಿಲ್ಲ. ಸೊ ಕಿರಣ ಇನ್ನೂ ಎದ್ದಿರಲಿಲ್ಲ. ಆ ಟೈಮಲ್ಲಿ ಬಂದು ಕೂತಿದ್ದೆ ಸುಮ್ಮನೆ ಸೋಫಾ ಮೇಲೆ. ಆ ಟೈಮಲ್ಲಿ ಫೋನ್ ಬಂತು. ಫೋನ್ ಬಂದಾಗ ಏನಮ್ಮ ಎಲ್ಲಿದ್ದೀರಾ ಅಂತ ಕೇಳಿದ್ರು ಆ ಕಡೆಯಿಂದ. ಸೊ ನಾನು ಮನೇಲಿದ್ದೀನಿ, ಏನು ಹೇಳಿ ಅಂದೆ. ಆ ಟೈಮಲ್ಲಿ ನಿಮ್ಮ ತಂದೆಯವರು ಮದುವೆ ಆಗ್ತಾಯಿದ್ದಾರೆ, ನೀವು ಹೋಗಲ್ವಾ ಅಂತ ಕೇಳಿದ್ರು. ನಾನೇನು ಅಂದ್ಕೊಂಡೆ ತಮಾಷೆ ಮಾಡ್ತಾಯಿದ್ದಾರೆ, ಹಂಗೆ ತಮಾಷೆ ಮಾಡ್ತಾ ಇರ್ತಾರಲ್ಲ ಅಂತ ನಾನು ತಿಳ್ಕೊಂಡೆ. ಇಲ್ಲಮ್ಮ ಸೀರಿಯಸ್ಲಿ ನಿನ್ನ ಫೋನ್ಗೆ ಒಂದು ವೀಡಿಯೋಸು ಫೋಟೋಸ್ ಕಳಿಸಿದ್ದೀವಿ ನೋಡು, ಸೊ ವಾಟ್ಸಪ್ ಆನ್ ಮಾಡಿ ನೋಡು ಅಂದರು. ಸೊ ಆ ಟೈಮಲ್ಲಿ ನಾನು ವಾಟ್ಸಪ್ ಆನ್ ಮಾಡಿದಾಗ ಶಾಕೇ ಆಯಿತು. ಸೊ ಆ ಟೈಮಲ್ಲಿ ನಾನು ಅಪೋಸ್ ಮಾಡೋದಕ್ಕೆ ಏನಂತ ಅಪೋಸ್ ಮಾಡಲಿ? ಸೊ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಮದುವೆ ಆಗ್ತಾಯಿದ್ದೀರಾ ಅಂದಾಗ ನಂಗೆ ಅಲ್ಲಿ ರೈಟ್ಸ್ ಇರೋಲ್ಲ. ನನ್ನ ಇಷ್ಟ ನಾನು ಆಗ್ತೀನಿ ಅಂದಾಗ ಸೊ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನೀವು ಕೆಲವೊಬ್ಬರು ಮೆಸೇಜ್ ಮಾಡಿದ್ರಿ, ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವ ಥರ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗುತ್ತೆ? ಅವ್ರು ಇಷ್ಟಪಟ್ಟು ಅವ್ರಿಗೆ ಬೇಕು ಅಂತ ಅವರು ಮಾಡ್ಕೊಂಡಿದ್ದಾಗ ನಾನು ಏನಂತ ಹೇಳೋಕ್ಕಾಗುತ್ತೆ? ಆ್ಯಂಡ್ ನೆಕ್ಸ್ಟು ಅದು ಇನ್ಸಿಡೆಂಟ್ ಗೊತ್ತಾದಮೇಲೆ ಆ ಒಂದು ನೋವಿದೆಯಲ್ಲ ಅದು ಹೇಳೋಕ್ಕಾಗಲ್ಲ. ಸೊ 1 ವೀಕ್ ಆಗಿದೆ ನಾನು ಕಣ್ಣಿಗೆ ನಿದ್ದೆ ಅಂತ ಮಾಡಿ. ಅದಾದಮೇಲೆ ಏನು ಅನ್ನಿಸ್ತು, ಅಮ್ಮನ ಜಾಗಕ್ಕೆ ಯಾರೋ ಬೇರೆ ಬಂದಿದ್ದಾರೆ ಅಂದಾಗ ಸಾರಿ ಅದು ನಾನು ತೊಗೊಳಕ್ಕಾಗಲಿಲ್ಲ.
ಸೊ ಇನ್ನು ನನಗೆ ಮನೇಲಿ ಜಾಗ ಇಲ್ಲ ಅಂತ ಗೊತ್ತಾದಮೇಲೆ ಓಕೆ ನಾವು ನನ್ನ ವಸ್ತು ಆ್ಯಂಡ್ ನನ್ನ ಡಾಕ್ಯುಮೆಂಟ್ಸು A to Z ಎಲ್ಲ ಬಿಟ್ಟು ನಾವು ಬಂದಿದ್ದಿದ್ದು. ಸೊ ನಾನು ಏನು ಹೇಳಿದೆ ಅಂದರೆ ಮನೆ ಕಟ್ಟಿದ್ದು ನಾನೇ, ಪ್ರತಿಯೊಂದು ಮಾಡಿದ್ದು ನಾನೇ. ಸೊ ನಾನೇನು ಕಟ್ಟಿ ಮದುವೆಗಿಂತ ಮುಂಚೆ ಏನೇನು ಮಾಡಿದ್ದೀನಿ ಅದು ಬೇಡ ನನಗೆ. ಸೊ ನಾನು ನನ್ನ ಗಂಡನ ಮನೆಯಿಂದ ಏನು ತಂದಿದ್ದೀನಿ ಅದು ನನಗೆ ಬೇಕು. ಏಕೆಂದರೆ ಯಾರೋ ಬೇರೆಯವ್ರು ಬಂದಾಗ ಆಮೇಲೆ ಹೋಗಿ ನಾನು ಕೇಳೋದ್ರಲ್ಲಿ ಅರ್ಥ ಇರಲಿಲ್ಲ. ಸೊ ಈ ಕೆಲಸನ ಮನೆಯಿಂದ ಬೀಗ ಹಾಕ್ದಾಗೆ ಮಾಡ್ಬೋದಾಗಿತ್ತು. ನಾನೇನು ಅಂದ್ಕೊಂಡೆ, ಇರೋವರೆಗೂ ನಮ್ಮ ತಂದೆ ಚೆನ್ನಾಗಿರಲಿ, ಯಾವತ್ತಿದ್ರೂ ನಾನು ಒಬ್ಬಳೇ ಮಗಳಾಗಿರೋದ್ರಿಂದ ನಾನು ವಾಪಸ್ ಹೋಗ್ತೀನಿ ಅನ್ನೋ ಒಂದು ಭರವಸೆಯಲ್ಲೇ ನಾನಿದ್ದೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ನಾನು ಅಲ್ಲೋದ್ರೆ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಸರ್ ನನಗೆ ಈ ಥರ ಆಗಿದೆ, ಬೇರೆ ಮದುವೆ ಆಗಿದ್ದಾರೆ, ನಾನೇನು ನನ್ನ ಗಂಡ ನಾನು ರಾಮನಗರದಿಂದ ಹೋದಾಗ ಏನು ಸಾಮಾನು ತೊಗೊಂಡೋಗಿದ್ವಿ ಅದನ್ನು ಕೊಡಿಸಿ ಅಂತ. ಸೊ ನನ್ನ ಹತ್ರ A to Z ಬಿಲ್ ಇತ್ತು, ಎಲ್ಲ ಇತ್ತು. ಸೊ ಕರೆಸಿದ್ರು, ಕೆಲವೊಂದನ್ನು ಒಪ್ಕೊಂಡ್ರು. ಫಸ್ಟು ಇದನ್ನು ಕೊಡಬೇಕು ಅಂತ. ಸೊ ಪೊಲೀಸ್ನವ್ರು ಏನು ಮಾಡಿದ್ರು, ಎಲೆಕ್ಷನ್ ಇರೋದ್ರಿಂದ ಮಂಡೇ ಬನ್ನಿ ಅಂತ ಹೇಳಿದ್ರು. ಸೊ ಮಂಡೇ ಮತ್ತೆ ಹೋದಾಗ ಅವ್ರ ಮನೆಗೆ ಕಂಪ್ಲೇಂಟ್ ತೊಗೊಂಡು ಮಾಜರ್ ಮಾಡೋಕ್ಕೆ ಬಂದಾಗ ನಾನು ಹೇಳಿದ್ದು ನನ್ನ ಹತ್ರ ಏನೇನು ಬಿಲ್ ಇತ್ತು ಅದೆಲ್ಲ ಮನೇಲಿ ಸಾಮಾನಿತ್ತು. ಸೊ ಅವ್ರು ಮಾಜರ್ ಮಾಡಿಕೊಂಡು ಮತ್ತೆ ಸ್ಟೇಷನ್ ಕರೆಸಿದ್ರು. ಸೊ ಅಲ್ಲಿ ಬಂದು ಹೈ ಡ್ರಾಮಾನೇ ನಡೀತು ಸ್ಟೇಷನ್ನಲ್ಲಿ. ಬಿಲ್ ಅವಳ ಹೆಸ್ರಲ್ಲಿರ್ಬೋದು, ದುಡ್ಡು ಕೊಟ್ಟಿದ್ದು ನಾನು ಕಂತೆ ದುಡ್ಡು ಎತ್ಕೊಟ್ಟೆ, ಅವ್ರ ಹೆಸ್ರಿಗೆ ಬಿಲ್ ಮಾಡ್ಕೊಂಡು ಎಲ್ಲ ತಂದರು, ಏನು ಕೊಡೋ ಹಾಗಿಲ್ಲ ಅಂತ ಹೇಳಿದ್ರು. ಆವಾಗ 2 ಸೆಟ್ ಸೋಫಾ, 2 ಫ್ರಿಡ್ಜು ಈ ಥರ ಎಲ್ಲ ಯಾರಾದರೂ ತರ್ತಾರಾ? ಮನೆಯಲ್ಲೆಲ್ಲ 2 ಸೆಟ್ ಇದೆ. ಆ್ಯಂಡ್ ಏನೇನು ಹೆಸರು ಹೇಳಿ ನೀವು ತಂದಿರೋದು ಅಂತ ಅವ್ರನ್ನ ಕೇಳಿದ್ರು. ಸೊ ಆವಾಗ ಅವರು ನನಗೆ ಹೆಸರು ಗೊತ್ತಿಲ್ಲ, ನಾನು ಅದು ತರಬೇಕು ಇದು ತರಬೇಕು, ದುಡ್ಡು ಕೊಡು ಅಂತ ಈಸ್ಕೊಂಡ್ಲು. ಅವಳ ಹೆಸ್ರಿಗೆ ಬಿಲ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಪ್ರಮಾಣ ಮಾಡ್ತೀರಾ ಅಂತ ಅಂದಿದ್ದಕ್ಕೆ ಹೌದು ನಾನು ಪ್ರಮಾಣ ಮಾಡ್ತೀನಿ ಅಂತಲೂ ಒಪ್ಕೊಂಡ್ರು. ಸೊ ಇಷ್ಟು ಇನ್ಸಿಡೆಂಟ್ ನಡೆದ್ಮೇಲೆ ನನ್ನ ಇನ್ಲೂ ಲೈಫೆಲ್ಲ ಮಾತಾಡಿದ್ರು. ಆ್ಯಂಡ್ ಅಲ್ಲಿ ನನಗೆ ನನ್ನ ತಾಯಿ ಬೆಲೆ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿ ಬರೀ ಸುಳ್ಳೇ ಪಾಸಾಯಿತು. ಸೊ ಪೊಲೀಸ್ನವ್ರು ಹೇಳಿದ್ದು ಒಂದೇ, ಸೋತು ಬಿಡುಮ್ಮ, ತಿನ್ಕೊಳ್ಳಿ, ಇಷ್ಟೇ ಆಗಿದೆಯಂತೆ, ಇನ್ನು ಮರ್ತ್ಬಿಡು ಆ ಮನೇನ ಅಂತ. ಆ್ಯಂಡ್ ಇಲ್ಲ ಸರ್, ನನ್ನ ತಾಯಿ ಸೀರೆನಾದರೂ ಬೇಕು ಒಂದಾದರೂ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆ್ಯಂಡ್ ಏನೇನು ತಂದಿದ್ದೆ ಯಾವುದನ್ನು ಕೊಡಲಿಲ್ಲ. ಆ್ಯಂಡ್ ಅಲ್ಲಿಂದ ಪೊಲೀಸ್ನವ್ರ ಜೊತೆಗೇ ಮನೆ ಕರ್ಕೊಬಂದರು. ಅಲ್ಲಿ ಬಂದಾಗ ಮನೆ ಒಳಗೆ ಹೋಗೋಕ್ಕೂ ಕೂಡ ನನಗೆ ಬಾಗಿಲು ಹಾಕಿದ್ರು. ಸೊ ಪೊಲೀಸ್ನವ್ರು ರಿಕ್ವೆಸ್ಟ್ ಮಾಡಿ ಒಳಗೆ ಕರ್ಕೊಂಡ್ರು. ಏನು ವೇಸ್ಟಾಗಿ ಬಿಸಾಕ್ತಾರೆ, ಅವ್ರಿಗೆ ಯಾವುದು ಯೂಸೇಜ್ ಇಲ್ಲ. ಯಾವುದೆಲ್ಲ ಹಳೆಯದಾಗಿತ್ತು ಅಂಥದ್ರಲ್ಲಿ ನಾನು ತೊಗೊಂಡೋಗಿದ್ದು ಸೋಫಾ ಆಗಲಿ, ಕಾಸ್ಟ್ಲಿ ಐಟಮ್ಸ್ ಆಗಲಿ, ಆ್ಯಂಡ್ ಫೋಲ್ಡೆಡ್ ಸೋಫಾ ಆಗಲಿ, ಡೈನಿಂಗ್ ಟೇಬಲ್ಸ್ ಆಗಲಿ, ಏನು ನನಗೆ ಟೀ ಪೈಸದೆಲ್ಲ ಏನೂ ಕೊಡಲಿಲ್ಲ. ಸೊ ರಾಮನಗರದಿಂದ ಏನೇನು ಕಾಸ್ಟ್ಲಿ ತೊಗೊಂಡೋಗಿದ್ದೆ ಅದು ಯಾವುದೂ ನನಗೆ ಅವರು ಕೊಡಲಿಲ್ಲ. ಅವ್ರು ಕೊಟ್ಟಿದ್ದು ವೇಸ್ಟಾಗಿ ಬಿಸಾಕುವಂಥ ಸಾಮಾನು ಅಂದರೆ ಒಂದು ಸ್ವಿಂಗ್ ಚೇರ್ ಇತ್ತು ನಂದು, ಅದು ನಿಂದೆ ತೊಗೊಂಡೋಗಿ ಬಿಸಾಕ್ಬಿಟ್ಟಿದ್ರು. ಆಮೇಲೆ ವೇಸ್ಟಾಗಿ ದಿಂಬು ಆ ಥರ ಎಲ್ಲ ವೇಸ್ಟಾಗಿದ್ದೆಲ್ಲ ಕೊಟ್ಟರು. ಥ್ರೆಡ್ಮಿಲ್ಲು ಕೊಡದೆ ಹೋದರು. ಸೋಫಾ ಏನಂದರೆ ಏನೂ ಕೊಡಲಿಲ್ಲ. ಅಡುಗೆ ಮನೆಗೂ ಕೂಡ ನನ್ನನ್ನು ಬಿಡಲಿಲ್ಲ. ಆಚೆ ಬಂದ ತಕ್ಷಣ ಬಾಗಿಲು ಹಾಕ್ಬಿಟ್ಟು ಏನೇನು ನಂಗೆ ಹಳೆ ಸಾಮಾನು ಕೊಟ್ಟರು ಅದನ್ನೆಲ್ಲ ಬೀದಿಲಿಟ್ಟು ಬಾಗಿಲು ಹಾಕೊಂಡು ಒಳಗೆ ಹೋಗಿ ಸೇರಿಕೊಂಡ್ರು. ಸೊ ನಮ್ಮ ಅಮ್ಮನ ಫೋಟೋ, ನನ್ನ ಫೋಟೋ ಎಲ್ಲ ತೊಗೊಂಡು ಹಿಂದೆಗಡೆ ಬಿಸಾಕ್ಬಿಟ್ಟಿದ್ರು. ಅದು ಸಖತ್ ನೋವಾಯಿತು. ಅಷ್ಟು ವರ್ಷ ಕಷ್ಟಬಿದ್ದು ಮನೆ ಕಟ್ಟಿ ಎಲ್ಲ ಸಂಪಾದನೆ ಮಾಡಿ ನಮ್ಮ ಅಮ್ಮನ ತೊಗೊಂಡೋಗಿ ಕೊಟ್ಟಿಗೆ ಬಿಸಾಕ್ಬಿಟ್ಟಿದ್ರು. ಸೊ ಅದೆಲ್ಲ ನೋಡಿದಾಗ ಏನೊಂದು ಇನ್ಸಿಡೆಂಟ್ ಆಯಿತು ಅಂದರೆ
ತಾಯಿ ಇಲ್ಲ ಅಂದಮೇಲೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ ತಂದೆ ಚಿಕ್ಕಪ್ಪ ಆಗ್ಬಿಡ್ತಾನಂತೆ. ಅದು ನಮ್ಮಲ್ಲಿ ಸತ್ಯ ಆಯಿತು. ಬಟ್ ಆ ವ್ಯಕ್ತಿ ನಮ್ಮನ್ನು ದ್ವೇಷ ಮಾಡೋದಕ್ಕೆ ಅಥವಾ ಇಷ್ಟೊಂದೆಲ್ಲ ನಮ್ಗೆ ಮೋಸ ಮಾಡೋದಕ್ಕೆ ನಾನು ನಮ್ಮಮ್ಮ ಏನೂ ಮಾಡಿಲ್ಲ. ಬರೀ ನಮ್ಮನೆ ನನ್ನ ಸಂಸಾರ ಅಂತಲೇ ನಾನೆಲ್ಲ ಮಾಡಿದ್ದೀನಿ. ಸೊ ಇಷ್ಟು ಇನ್ಸಿಡೆಂಟ್ ನಡೆದ್ಮೇಲೆ ಅಲ್ಲಿಂದ ಪೊಲೀಸ್ನವರು ನೀನು ಮುಂದಿನ ಲೈಫ್ ಸ್ಟಾರ್ಟ್ ಮಾಡಮ್ಮ, ಈ ಅಪ್ಪನ ಹತ್ರ ಬೇಡ ಲೈಫು ಅಂತ. ಬಟ್ ನನಗೆ ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಏನೊಂದು ಅರ್ಥ ಆಯಿತು ಅಂದರೆ, ನೀನು ಮದುವೆನೇ ಆಗಬೇಕು ಬೇರೆ ಅಂತ ಅಂದಿದ್ರೆ ನಮ್ಮ ಲೈಫ್ ಯಾಕೆ ಹಾಳು ಮಾಡಿದೆ? ನಾವೆಲ್ಲೋ ರಾಮನಗರದಲ್ಲಿ ಇದ್ದವ್ರನ್ನ ಕರ್ಕೊಬಂದು ಇಲ್ಲೆಲ್ಲನೂ ಸಂಪಾದನೆ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಸಾಮಾನೆಲ್ಲ ಮಾಡಿಸ್ಕೊಂಡು ಯಾಕೆ ಈ ಥರ ನನ್ನ ಆಚೆ ಹಾಕಿ ನೀನು ಮದುವೆ ಆದೆ? ಸೊ ನಿನ್ಗೆ ಆಗಲೇಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರೆ ಒಳ್ಳೆ ರೀತಿಯಲ್ಲ ನಮ್ಮನ್ನು ಕಳಿಸ್ಕೊಡ್ಬೋದಾಗಿತ್ತು. ಸೊ ಇದರಲ್ಲೆಲ್ಲ ಏನೊಂದು ಅರ್ಥ ಆಯಿತು ಅಂದರೆ, ಎಲ್ಲರೂ ಸೇರಿ ಮನೆ ಹಾಳು ಮಾಡಿಬಿಟ್ರು. ಯಾವ ತಪ್ಪಿಗೆ ಈ ಶಿಕ್ಷೆ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಸೊ ನಾನು ಕಣ್ತುಂಬ ನಿದ್ದೆ ಮಾಡಿ 1 ವಾರ ಆಗಿದೆ. ಆ್ಯಂಡ್ ನಮ್ಮ ಅಮ್ಮನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಮೇಲೆ ಕಳ್ತನ ಹೊರಿಸಿದ್ರು, ಇದು ಎತ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿದ್ರು, ಬೀದಿಲಿ ನಿಲ್ಲಿಸಿ ಕೆಟ್ಟಾಗೆಲ್ಲ ಬೈದರು. ಸೊ ಸಖತ್ ನೋವಾಯ್ತದು. ಇವತ್ತು ನನ್ನ ಗಂಡ ಇಲ್ಲ ಅಂದಿದ್ರೆ ನನ್ನ ಲೈಫ್ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಆಗ್ತಾಯಿತ್ತು. ಸೊ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ, ಯಾರ್ಯಾರ ಮನೆಯಲ್ಲಿ ಮೀಟಿಂಗ್ ನಡೀತು ಎಲ್ಲ ನಂಗೆ ಗೊತ್ತಿದೆ. ಅವ್ರು ಯಾರಿಗೂ ಒಳ್ಳೇದಾಗಲ್ಲ. ಏನು ಹೇಳೋದು, ಇಷ್ಟೆಲ್ಲ ಆಯಿತು. ಸೊ ನಾನು ಕಟ್ಟಿರೋ ಮನೆಯಲ್ಲಿ, ನಾನು ತಂದಿರೋ ಸಾಮಾನಲ್ಲಿ ನನ್ನ ತಾಯಿ ಸೀರೆನೂ ಕೊಡ್ತಂಗೆ ಒಬ್ಬ ತಂದೆ ಆದವನು ಇಷ್ಟೆಲ್ಲ ನನಗೆ ಮೋಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ನೋಡಿಕೊಂಡು ನನ್ನ ಕೆಲಸ ಬಿಟ್ಟು ನಿನ್ನ ತಂದೆನೇ ನೋಡ್ಕೊಳ್ಳೋಕೆ ಜೀವನ ಮುಡುಪಾಗಿಟ್ಟು ಅಷ್ಟೆಲ್ಲ ಮಾಡಿ ಕೊನೆಗೆ ಸಿಕ್ಕಿದಾದರೂ ಏನೋ ಅನ್ನಿಸ್ತು. ಎಲ್ಲರೂ ಹೇಳ್ತಾರೆ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಲೈಫಲ್ಲಿ ಅದು ಉಲ್ಟಾ ಆಯಿತು. ಸೊ ನಮ್ಮಮ್ಮ ಹೋದಾಗೆ ನಾನೆಲ್ಲ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಮೋಸ ಮಾಡ್ತಾರೆ ತಂದೆನೇ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲ ಫ್ಯಾಮಿಲಿ ಒಂದಾದರು. ಆ್ಯಂಡ್ ಎಲ್ಲರೂ ಬಂದು ನನ್ನ ಮೇಲೇ ಇಲ್ಲಿ ಸಲದೆಲ್ಲ ಆಪಾದನೆ ಮಾಡಿದ್ರು. ಸೊ ಅವ್ರು ಆಪಾದನೆ ಮಾಡಿರೋದ್ರಲ್ಲಿ ಒಂದು ಸತ್ಯ ಆದರೂ ನನ್ನ ಲೈಫೇ ಚೆನ್ನಾಗಿರೋದು ಬೇಡ, ಬೇರೆಯವ್ರು ಮೋಸ ಮಾಡ್ತಕ್ಕ ಏನೂ ಅನಿಸಲ್ಲ. ಸೊ ನಮ್ಮಮ್ಮ ಯಾವಾಗೂ ಒಂದು ಮಾತು ಹೇಳೋರು, ನೀನು ಯಾವತ್ತೂ ಯಾರ ಮುಂದೆನೂ ತಲೆ ಬಾಗಬಾರ್ದು ಅಂತ. ಅದಾಗಲಿಲ್ಲ. ನಮ್ಮಮ್ಮ ಹೇಳಿದರು ಇವ್ರು ಹೇಗೆ ಹುಷಾರಾಗಿರು ಅಂತ. ಸೊ ಮನೆ ಮಾಡಿಸ್ಬೇಕಾದ್ರೂ ಅಷ್ಟೇ ನಮ್ಮ ತಂದೆ ಇಟ್ಟಾಡಬಾರ್ದು ಅಂತ ಮನೆ ಅವ್ರ ಹೆಸರು ಮಾಡಿದೆ. ನಮ್ಮಮ್ಮನ ಇನ್ಶೂರೆನ್ಸ್ ದುಡ್ಡೆಲ್ಲ ಅವ್ರ ಅಕೌಂಟಿಗೆ ಹಾಕಿದೆ. ಇವತ್ತು ಎಲ್ಲ ನಂದೇ, ನಿಂದೇನೂ ಇಲ್ಲ, ನೀನೇನು ಮಾಡಿಲ್ಲ, ಮನೆ ಕಟ್ಟಿದ್ದು ನಾವೇ ಪ್ರತಿಯೊಂದು ಹೇಳಿ ಇವತ್ತು ಇಷ್ಟೆಲ್ಲ ಮೋಸ ಆಯಿತು. ಕಾನೂನು ಪ್ರಕಾರ ಕೈಗೊಂಡು ಏನಂತ ಹೋರಾಟ ಮಾಡ್ತೀರಾ? ನಿಂದೆಲ್ಲ ನಂದೇ ಅಂತ ಸುಳ್ಳು ಹೇಳಬೇಕಾದ್ರೆ ಏನಂತ ಹೋರಾಟ ಮಾಡ್ತೀರಾ? ಇಷ್ಟು ವಿಚಾರ ನಡೀತು. ಎಲ್ಲರೂ ನನಗೆ ಮೆಸೇಜಸ್ ಮಾಡ್ತಾಯಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಳ್ಳೆತನ ಗೆಲ್ಲಿಲ್ಲ, ಅದೊಂದು ಸಖತ್ ಬೇಜಾರಿದೆ. ನಿಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡಿದ್ರಲ್ಲ ಅನ್ನೋದೇ ನನಗೆ ಸಖತ್ ಬೇಜಾರಾಗ್ತಾ ಇರೋದು. ಅದಕ್ಕೆ ಕೆಲವರು ಅಷ್ಟೇ
60 ವರ್ಷದಲ್ಲಿ ಮದುವೆ ಆಗಿದ್ದಾನೆ ಅದು ಇದು ಅಂತ ನಾನು ನೋಡಿ ಆಡ್ಕೊಳ್ಳೋ ಥರ ಇದು ಮಾಡ್ತಾರೆ. ಅದೆಲ್ಲ ನೋಡಿದ್ರೆ ಸಖತ್ ಬೇಜಾರಾಗುತ್ತೆ ಅದಕ್ಕೆ. ಅವ್ರು ಯಾರೋ ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಅಂತಲೂ ಅನಿಸುತ್ತೆ. ಸೊ ಎಲ್ಲರಿಗೂ ಹೇಳೋದಷ್ಟೇ, ನಿಮಗೋಸ್ಕರ ನೀವು ಬದುಕಿ. ಯಾವ ತಂದೆ ತಾಯಿ ಬಂಧು ಬಳಗ ಎಲ್ಲರಿಗೂ ಮಾಡಿ ನಂತರ ಮೋಸ ಹೋಗಬೇಡಿ. ಇವತ್ತು ಮೋಸ ಆಗಿದೆ, ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ಕಿರಣ ತುಂಬ ನನಗೆ ಧೈರ್ಯ ಹೇಳ್ತಾನೆ ಸ್ಟ್ರಾಂಗ್ ಆಗಿರು ಅಂತ. ಸೊ ಏನೇ ಸ್ಟ್ರಾಂಗ್ ಆಗಿದ್ರು ಒಂದು ನಮ್ಮಮ್ಮ ನೆನೆಸ್ಕೊಂಡಾಗ ಸಖತ್ತು ಹಿಂಸೆ ಅಂತ ಅನಿಸುತ್ತೆ. ಒಂದು ತಾಯಿ ಇಲ್ಲ ಅಂದಾಗ ತಂದೆ ಜೀವನನ ನರ್ಕ ಮಾಡಿಬಿಡ್ತಾನೆ. ಅದಕ್ಕೆ ನಾನೇ ಸಾಕ್ಷಿ. ಎಲ್ಲರಿಗೂ ಹೇಳೋದಷ್ಟೇ, ಯಾರನ್ನೂ ನಂಬೇಡಿ ನೀವು ಜೀವನದಲ್ಲಿ. ನಮ್ಮ ಮನೆಯಿಂದ ನಾನು ಅಷ್ಟು ಒಳ್ಳೇದು ಮಾಡಿದೆ, ಮನೆ ಮಾಡಿಸ್ದೆ, ಎಲ್ಲ ಸಂಪಾದನೆ ಮಾಡಿ ನನ್ನ ಮನೆಗೆ ತಂದೆ. ಸೊ ಇವತ್ತು ಯಾರೋ ಬಂದು ಆ ಮನೇಲಿ ಇದ್ದಾರೆ ಅಂದಾಗ ಅದು ನೋವು ಹಾಗೆ ಆಗುತ್ತೆ. ಮೋಸ ಮಾಡಿದವ್ರಿಗೆ ಯಾವತ್ತೂ ಮೋಸನೇ ಆಗೋದು ಖಂಡಿತ. ಇವತ್ತು ನನಗೆ ಮೋಸ ಮಾಡಿ ನನ್ನ ಬಗ್ಗೆ ಇಲ್ಲೂ ಸಲ್ಲದು ಹೇಳಿ ಮನೆ ಹಾಳು ಮಾಡಿದವ್ರ ಮನೆ ಯಾವತ್ತೂ ಉದ್ಧಾರ ಆಗಲ್ಲ. ಕಾನೂನು ಪ್ರಕಾರನೂ ನಾನು ಹೋರಾಟ ಮಾಡಿದೆ. ಸೊ ಆದರೂ ಅವ್ರ ಹೆಸ್ರಲ್ಲಿ ಮನೆ ಇರೋದ್ರಿಂದ, ಅವ್ರ ಮನೇಲೆಲ್ಲ ಇರೋದ್ರಿಂದ ಏನೇ ಬಿಲ್ ತೋರಿಸಿದ್ರು ನಾನು ದುಡ್ಡು ಕೊಟ್ಟಿದ್ದೆ, ಹಾಗಾಗಿ ನಮ್ಮ ಮನೆಗೆ ತಂದು ಹಾಕಿದ್ದಾರೆ ಅನ್ನೋ ಒಂದು ವಿಚಾರ ಆಚೆ ಬಂತು. ನಮ್ಮಮ್ಮ ಇದ್ದಿದ್ರೆ ಇದೆಲ್ಲ ಅವಕಾಶ ಆಗ್ತಾ ಇರಲಿಲ್ಲ. ಸೊ ನಮ್ಮಮ್ಮ ಸತ್ತು 2 ವರ್ಷ ಆಯಿತು. 2 ವರ್ಷದಲ್ಲಿ ನಮ್ಮಮ್ಮಗೆ ಯಾವ ಥರ ಚಿತ್ರಹಿಂಸೆ ಮಾಡಿದರು ಅದೇ ಥರ ನನಗೂ ಮಾಡಿದ್ದಾರೆ. ನಮ್ಮಮ್ಮನೂ ಯಾವತ್ತೂ ನೆಮ್ಮದಿಯಾಗಿರಲಿಲ್ಲ ಆ ಯಪ್ಪನ ಹತ್ರ. ನಮ್ಮಮ್ಮ ಸತ್ತೋದ್ಮೇಲೆ ನನ್ನ ಗಂಡನ ಮನೇಲಿ ನೆಮ್ಮದಿಯಾಗಿದ್ದೆ. ಕರ್ಕೊಂಡೋಗಿ ನನ್ನ ನೆಮ್ಮದಿನೂ ಹಾಳು ಮಾಡಿ ನನ್ನ ಹತ್ರ ಎಲ್ಲ ಕಿತ್ಕೊಂಡು ಇವತ್ತು ಅವ್ರ ಲೈಫ್ನ ಅವರು ರೂಪಿಸ್ಕೊಂಡ್ರು. ಸೊ ಅದು ಸಖತ್ ಬೇಜಾರಿದೆ ನನಗೆ. ಎಲ್ಲರೂ ಮಕ್ಳಿಗೋಸ್ಕರ ತಂದೆ ತಾಯಿ ಕಷ್ಟಪಟ್ಟರೆ ಇವತ್ತು 60 ವರ್ಷದಲ್ಲಿ ತನ್ನ ಜೀವನ ರೂಪಿಸ್ಕೊಳ್ಳೋಕ್ಕೆ ಇನ್ನೊಬ್ಳನ್ನ ಮದುವೆ ಆಗಿ ಇವತ್ತು ನನ್ನ ಲೈಫ್ನ ಹಾಳು ಮಾಡಿದ್ದಾರೆ. ಏನು ಹೇಳೋದು, ತಪ್ಪೇ ಮಾಡ್ತಾ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಮ್ಮೂರಲ್ಲೇ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನಗೆ ಗೊತ್ತು ಅವ್ರು ಯಾರ್ಯಾರು ಮಾಡಿದ್ದಾರೆ, ಏನೇನು ಹೇಳ್ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆ ನನಗೆ. ಸೊ ಅವ್ರ ಮನೆಗಳು ಯಾವತ್ತೂ ಉದ್ಧಾರ ಆಗಲ್ಲ. ಒಂದು ಹೆಣ್ಣಿನ ಕಣ್ಣೀರಂಜಪ್ಪ ಯಾವತ್ತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಮ್ಮ ಮನೆಗೆ ಯಾರ್ಯಾರು ಕೆಟ್ಟದ್ದು ಮಾಡಿದ್ದಾರೆ ಅವ್ರ ಮನೆ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ನರ್ಕ ಅನುಭವಿಸ್ತಾರೆ ಅವರೆಲ್ಲ ಅಂತ. ಅವ್ರೇನು ಕೊಡದೇ ಇದ್ರು ನಂಗೆ ಆಗಲಿಲ್ಲ. ಬಟ್ ಇಲ್ಲ ಸಲ್ಲದ ಆಪಾದನೆ ಮಾಡಿ ನನ್ನ ಕಳಿಸಿದ್ರು. ಅದು ನನಗೆ ಸಖತ್ತು ಬೇಜಾರಾಗ್ತಾ ಇರೋದು ಅದೇನೆ. ನಾನೆಲ್ಲದನ್ನು ನಾನು ಅಂತ ಪ್ರೂವ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಮ್ಮಮ್ಮ ಜಗದ ನನಗೆ ಇನ್ನೊಬ್ಬರನ್ನ ಊಹಿಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ನಮ್ಮಮ್ಮ ಮನೆಗೋಸ್ಕರ ಅವ್ರು ನಮ್ಮ ತಾತನ ಮನೆಯವರೆಲ್ಲ ಸಖತ್ತು ಹೆಲ್ಪ್ ಮಾಡಿದ್ದಾರೆ ನಮಗೆ. ಇವತ್ತು ಯಾರೋ ಬಂದು ಆ ಮನೇಲಿ ಕೂತಾಗ ಎಂಥವ್ರಿಗೆ ಆಗಲಿ ನೋವಾಗುತ್ತೆ. 8 ವರ್ಷ ನಾನು ಆ ಮನೆಗೋಸ್ಕರ ದುಡ್ದಿರೋದು. ಬಟ್ ಇಷ್ಟು ಮೋಸ ಮಾಡಿ ಉಡ್ಸಿ ತಂದೆನೇ ಆಚೆ ಆಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ವಿಚಾರ ನಡೀತು. ಯಾವುದು ನಂದಲ್ಲ ಅಂತ ಮತ್ತೆ ಪ್ರೂವ್ ಮಾಡಿ, ಮನೇನೂ ನಾನೇ ಕಟ್ಟಿದ್ದು, ಎಲ್ಲ ಸಾಮಾನು ನಾನೇ ತಂದಿದ್ದು ಅಂತ ಎಲ್ಲ ಪ್ರೂವ್ ಮಾಡಿದ್ರು. ಸೊ ಇಷ್ಟು ವಿಚಾರ ನಡೀತು. ಎಲ್ಲರೂ ಸೇರಿ ಮನೆ ಹಾಳು ಮಾಡಿಬಿಟ್ರು. ಆ್ಯಂಡ್ ನನಗೇನು ಸಿಗಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ ಮಾಡಿದ್ರು. ಸೊ ಇಷ್ಟು ಇನ್ಸಿಡೆಂಟ್ ನಡೆದಿದ್ದು. ಇದರಿಂದ ಆಚೆ ಬರಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಒಬ್ಬಳೆ ಮಗಳಾಗಿರೋದ್ರಿಂದ ತಾಯಿನೂ ಇಲ್ಲ, ತಂದೆನೂ ದೂರ. ಆ ಅಟ್ಯಾಚ್ಮೆಂಟು ಈಗ ನಂಗೆ 30 ವರ್ಷ. ಚಿಕ್ಕ ಮಕ್ಕಳಿದ್ದಾಗ ಈ ಥರ ಆಗಿಬಿಟ್ರೆ ಅಷ್ಟು ನೋವಾಗಲ್ಲ. 30 ವರ್ಷದ ಮಗಳಾಗಿ ನಾನು ಇದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಟ್ರೈ ಮಾಡ್ತಾಯಿದ್ದೀನಿ ಇದರಿಂದ ಆಚೆ ಬರೋದಕ್ಕೆ.
ಎಲ್ಲರೂ ತುಂಬ ಮೆಸೇಜಸ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ನಾನು ಇದ್ರಲ್ಲಿ ಹೋರಾಟ ಮಾಡಿದೆ. ಸೊ ನನ್ನ ಕಡೆಯಿಂದ ಒಬ್ಬಳೇ ಇರೋದ್ರಿಂದ ನಂಗೆ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ. ಕಿರಣ ಬಂದರೆ ನೀನೇ ನನಗೆ ಹುಟ್ಟಿದ್ಯಾ, ಯಾಕೆ ಬರ್ತೀಯ ಅಂತ ಅವನಿಗೆ ಮಾತಾಡ್ತಾರೆ. ಸೊ ಹಾಗಾಗಿ ಅವನು ಬರ್ತಾಯಿಲ್ಲ. ಆ್ಯಂಡ್ ನಾನು ಒಬ್ಬಳೇ ಹೋದರೆ ಅವ್ರ ಕಡೆ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅವರು ಎಲ್ಲರೂ ಇದ್ದಾರೆ. ಸೊ ತುಂಬ ಜನ ಯಾರ ಕಡೆ ಸಪೋರ್ಟ್ ಇರ್ತಾರೆ ಅವ್ರ ಕಡೆನೇ ನ್ಯಾಯ ಆಗುತ್ತೆ. ಒಬ್ಬರಿರೋ ಕಡೆ ಎಷ್ಟೇ ನ್ಯಾಯವಾಗಿದ್ರೂ ನ್ಯಾಯ ಸಿಗಲ್ಲ. ಅದು ಇವರೇ ನ್ಯಾಯ ಕೊಡಬೇಕು. ಸೊ ನಾನು ಎಷ್ಟು ಆಸೆ ಕನಸಿಂದ ಮನೆ ಕಟ್ತೆ, ಎಂತೆಂಥ ಸಾಮಾನು ತಂದೆ ನನ್ನ ಮನೆ ಹೀಗಿರಬೇಕು ಹಾಗಿರಬೇಕು ಅಂತ ಎಲ್ಲ ಸೇರಿ ಇವತ್ತು ಮೋಸ ಮಾಡಿಬಿಟ್ರು. ಅದು ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೆಲ್ಲದಕ್ಕಿಂತ ಆಘಾತ ಅಂದರೆ ನಮ್ಮಮ್ಮನ ಜಾಗದಲ್ಲಿ ಇನ್ನೊಬ್ರು ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನನಗೆ ಇವಾಗ ಅನಿಸ್ತದೆ ಈ ಊರಿಗೆ ಬರಲೇಬಾರ್ದಾಗಿತ್ತು ಅಂತ. ನಾನು ನಿಜವಾಗೂ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನನಗೆ ತಪ್ಪಿಲ್ಲದೇ ಶಿಕ್ಷೆ ಆಗಿದೆಯಲ್ಲ, ಅದು ಸಖತ್ ನೋವು ಆಗ್ತಾಯಿದೆ ಅಷ್ಟೇ. ಸೊ ಇಷ್ಟೇ ಇನ್ಸಿಡೆಂಟ್ ನಡೆದಿದ್ದು. ಏನು ನಡೆದಿದ್ದೆ ಅದನ್ನು ನಿಮ್ಮ ಹತ್ರ ಹೇಳಿದ್ದೀನಿ. ದಯವಿಟ್ಟು ನಂತರ ಯಾರು ತಂದೆ ತಾಯಿನ ನಂಬಿ ಅಥವಾ ಫ್ಯಾಮಿಲಿಯವ್ರನ್ನ ಒಳಗೆ ಕರ್ಕೊಂಡು ಆ ಲೈಫ್ನ ಹಾಳು ಮಾಡ್ಕೊಬೇಡಿ. ನಾನು ಸಾಯೋವರೆಗೂ ಇವ್ರು ಯಾರನ್ನ ನಾನು ಕ್ಷಮಿಸಲ್ಲ. ನಮ್ಮ ಅಮ್ಮನ ಜಾಗಕ್ಕೆ ಇನ್ನೊಬ್ರು ತರ್ತಿದ್ದಾರೆ ಅಂದರೆ ಅದು ಯಾವ ಹೆಣ್ಮಕ್ಳಿಗೂ ಸಹಿಸ್ಕೊಳಕ್ಕಾಗಲ್ಲ. ಈ ಊರಿನ ಜನಕ್ಕಂತೂ ನನಗೆ ಎಷ್ಟು ಮೋಸ ಆಗಿದೆ, ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಅನ್ನೋದು ಈ ಊರಿನ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಸೊ ಈ ವಯಸ್ಸಲ್ಲಿ ಮದುವೆ ಆಗಿದೆ ಒಂದು ಸಾಧನೆ ಅಂತ ಮೆರೀತಾ ಇದ್ದಾರೆ. ನಮ್ಮಮ್ಮ 32 ವರ್ಷ ಕಷ್ಟಪಟ್ಟರು, ಅವ್ರಿಗೂ ಬೆಲೆ ಸಿಗಲಿಲ್ಲ. ನಾನು ಆ ಮನೆಗೆ ಅಷ್ಟೊಂದು ಮಾಡಿದ್ದಕ್ಕೆ ನನಗೂ ಬೆಲೆ ಸಿಗಲಿಲ್ಲ. ಕೊನೆಗೆ ಸಿಕ್ಕಿದ್ದು ಅವಮಾನ, ನೋವು, ಕಷ್ಟ. ಇದು ನನಗೂ ನಮ್ಮ ಅಮ್ಮಂಗೆ ಆ ಮನೆಯಿಂದ ಸಿಕ್ಕಿದ ಬೆಲೆ ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ. ನನಗೆ ಸಖತ್ ನೋವಾಗಿದೆ. ಸೊ ಇವತ್ತು ನಮ್ಮಮ್ಮ ಇದ್ದಿದ್ರೆ ಅದು ಕಥೆನೇ ಬೇರೆ. ಮಗಳು ಇಷ್ಟು ಮಾಡಿಸ್ಕೊಂಡು ಮೋಸ ಮಾಡಿ ಆಚೆ ಕಲಿಸ್ಬಾರ್ದು, ಮಾಡಿದ್ದಾರೆ. ನನಗೆ ಇದೆಲ್ಲ ಹೇಳ್ಕೊಡೋದ್ರಿಂದ ಏನು ನಾಚಿಕೆ ಏನಿಲ್ಲ. ನನಗೆ ಕೆಲವರು ಹೇಳೋದ್ರಂತೆ ಯಾರು ಮದುವೆ ಮಾಡಿದ್ದಾರೆ ಅವರಿಗೆ ಒಳ್ಳೇದು ಮಾಡಿಬಿಟ್ರಿ, ದೀಪ ಹಚ್ಬಿಟ್ರಿ. ಯಾಕೆ ನಿಮಗೆ ಗೊತ್ತಿಲ್ವ ಬೀಗ ಹಾಕಿದ್ದು? ನಾನು ದೀಪ ಹಚ್ತಾ ಇರಲಿಲ್ವ? ನಾನು ನೋಡ್ಕೋತಾ ಇರಲಿಲ್ವ? ಯಾಕೆ ಇನ್ನೊಬ್ರು ಮನೆ ಹಾಳು ಮಾಡ್ತೀರಾ? ಎಲ್ಲ ಸಲ್ಲದೆ ಹೇಳಿ, ಏನು ಸಿಗುತ್ತೆ ನಿಮಗೆ? ನೀವು ಯಾರ್ಯಾರಿವತ್ತು ಮನೆ ಹಾಳು ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯೆಲ್ಲ ಸರಿ ಇದೆಯಾ? ನಿಮ್ಮ ಮಕ್ಕಳು ಜೀವನ ಸರಿ ಇದೆಯಾ? ನೋಡ್ಕೊಳ್ಳಿ ಒಂದು ಸಲ. ಇನ್ನೊಬ್ಬರು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸಿ ಮೋಸ ಮಾಡಿ ನೀವು ಯಾವತ್ತೂ ಉದ್ಧಾರ ಆಗಲ್ಲ. ನಮ್ಮಮ್ಮನ ಶಾಪ, ನನ್ನ ಶಾಪ ಯಾರಿಗೂ ತಟ್ಟೆ ಬಿಡಲ್ಲ. ಇಷ್ಟು ಇನ್ಸಿಡೆಂಟ್ ನಡೀತು. ಸತ್ಯಕ್ಕೆ ಯಾವತ್ತೂ ವಿಜಯ ಇಲ್ಲ, ಅದು ಪ್ರೂವ್ ಆಯಿತು. ನನ್ನ ಮನೆಗೋಸ್ಕರ, ಆ ಮನುಷ್ಯನಿಗೋಸ್ಕರ ಇಷ್ಟೆಲ್ಲ ಮಾಡಿದೆ. ಆ ಮನುಷ್ಯ ಅರ್ಹನಲ್ಲ ಅನ್ನೋದು ಪ್ರೂವ್ ಆಯಿತು. ಹುಡ್ಸಿ ತಂದೆ ಅನ್ನೋ ಕಾರಣಕ್ಕೆ ತುಂಬ ಮಾಡಿಬಿಟ್ಟೆ. ತಂದೆ ತಾಯಿ ಮನೆಗೆ ಮಾಡಿದವರು, ತವ್ರ ಮನೆಗೆ ಮಾಡಿದವರು ಒಳ್ಳೆಯದಾಗುತ್ತೆ ಅಂತಾರೆ. ಸೊ ನಾನು ಇಡೀ ಸರ್ವಸ್ವನೇ ಆ ಮನೆಗೆ ದಾರೆ ಹೇಳಿದೆ. ಸೊ ನಾನು ಕೊಟ್ಟಿದ್ದು ಇಷ್ಟು ಬಹುಮಾನ. ಏನು ಹೇಳೋಕ್ಕಾಗಲ್ಲ. ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಇದರಿಂದ ನಂಗೆ ದೇವ್ರು ಆದಷ್ಟು ಬೇಗ ಆಚೆ ತರಲಿ ಮೈಂಡಿಂದ ಅಂತದ್ದು ದೇವ್ರ ಹತ್ರ ಕೇಳ್ಕೊಡ್ತೀನಿ. ಸೊ ನಾವು ನೋವಲ್ಲಿದ್ದಾಗ ಯಾರೂ ಬರಲ್ಲ. ಸೊ ಇವತ್ತು ನನ್ನ ಗಂಡ ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಒಂದೊಂದ್ಸಲ ಅನಿಸುತ್ತೆ ಲೈಫೇ ಬೇಡ, ಅಪ್ಪ ಅಮ್ಮನೇ ಮೋಸ ಮಾಡಿದಾಗ ಈ ಲೈಫ್ ಯಾಕೆ ಅಂತಲೂ ನನಗನ್ಸುತ್ತೆ. ಸೊ ಇವಾಗ ನಾನೇನಾದರೂ ಬೇರೆ ಸ್ಟೆಪ್ ತೊಗೊಂಡ್ರೆ ಸೊ ನನ್ನ ಗಂಡನ ಲೈಫ್ ಏನು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮ ಮನೆಯವ್ರು ಯಾರೋ ಮಾಡಿದ ತಪ್ಪಿಗೆ ಅವ್ರ ಲೈಫ್ ಹಾಳಾಗೋಗುತ್ತೆ. ಇಷ್ಟೊಂದು ಮೋಸ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೋಸ ಮಾಡಿದ್ರು ಅದು
ಹುಡ್ಸಿದ ಎಲ್ಲ ಕಿತ್ಕೊಂಡು ಕೊನೆಗೆ ಏನು ನಿಂದಲ್ಲ, ಮನೇನೂ ನಿಂದಲ್ಲ, ಈ ಕಡೆ ನನ್ನ ಕಡೆ ಪರವಾಗಿ ಕೇಳಕ್ಕೆ ತಾಯಿನೂ ಇಲ್ಲ ನನ್ನ ಕಡೆ ಅಂದಾಗ ನೋವಾಗುತ್ತೆ. ಕಾಲಕ್ಕೋಸ್ಕರ ಕಾಯಬೇಕು, ಕಾಯ್ತೀನಿ. ನನ್ನ ಮಗಳು ಚೆನ್ನಾಗಿರಲಿ, ನನಗಿರೋಳ ಮಗಳು ಅಂತ ನಮ್ಮಮ್ಮ ತುಂಬ ಆಸೆ ಮಾಡೋರು. ನನ್ನ ಜೀವನೇ ಮಡಿಕೊಂಡಿದ್ರು. ಅವ್ರು ಕಳ್ಕೊಳಗೆ ನನಗೆಲ್ಲ ಹೋಯಿತು. ಆ ಯಪ್ಪ ನಂಗೆ 1-2 ಚಿತ್ರಹಿಂಸೆ ಕೊಟ್ಟಿಲ್ಲ. 1 ವರ್ಷ ನನ್ನನ್ನು ಅಷ್ಟು ಯೂಸ್ ಮಾಡಿಕೊಂಡ ಆ ಯಪ್ಪ. ಅಡುಗೆ ಮಾಡೋದಕ್ಕೆ, ಮನೆ ಕೆಲಸಕ್ಕೆ, ಮನೆ ಮಾಡಿಸ್ಕೊಳ್ಳೋಕ್ಕೆ, ಮನೆ ಆ ಯಪ್ಪನ ಹೆಸ್ರು ಬಡಿಸ್ಕೊಂಡ. ಆಮೇಲೆ ಪ್ರತಿಯೊಂದು ಮಾಡಿಸ್ಕೊಂಡು ರಾಮನಗರದಲ್ಲಿರೋ ಸಾಮಾನೆಲ್ಲ ತಂದಿಲ್ಲೇ ಹಾಕಿದ್ವಿ. ಲಾಸ್ಟಲ್ಲಿ ಯಾವುದೂ ನಿಂದಲ್ಲ. ಇವತ್ತು ಯಾವಳು 3ನೇವಳು ಬಂದಿದ್ದಾಳೆ ಅನ್ನೋ ಕಾರಣಕ್ಕೆ ಆ ಹುಡ್ಸಿದ ಮಗಳಿಗೆ ಮೋಸ ಮಾಡಿ ನಾನು ತೊಗೊಂಡೋಗಿದ್ದ ಸಾಮಾನು, ನಾನು ಕಟ್ಟಿದ ಮನೆಯಲ್ಲಿ ಇವತ್ತು ಬೇರೆಯವ್ರ ಜೊತೆ ಮಜಾ ಮಾಡ್ತಾಯಿದ್ದಾನೆ. ದೇವರು ಒಂದೊಬ್ಬ ಇದ್ದಾನೆ. ಅವ್ನು ಆನ್ಸರ್ ಮಾಡೋವರೆಗೂ ಕಾಯ್ತೀನಿ. ನಮ್ಮಮ್ಮ ಹೇಳೋಳು, ನಾನು ಸತ್ತರೋದೋಯ್ತು, ನೀನಿದ್ರೆ ನೋಡು, ಇಂತಿಂಥವ್ರಿಗೆ ಹಿಂಗೆ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಂಗೆ ಬದುಕಿರಬೇಕು. ಸೊ ಇಷ್ಟು ವಿಚಾರ ನಡೀತು. ನನ್ನ ಕೈಲಿ ಏನೇ ಹೋರಾಟ ಮಾಡಿದ್ರು, ಏನೇ ಮಾಡಿದ್ರು, ಬಟ್ ದೇವ್ರದ್ದು ಒಂದು ಫೈನಲ್ ಡಿಸಿಷನ್ ಅಂತ ಇರುತ್ತೆ. ಅದಕ್ಕೋಸ್ಕರ ಕಾಯಬೇಕು ನಾನು. ಯಾವುದೇ ಮಕ್ಳಿಗೂ ತಾಯಿ ಜಾಗದಲ್ಲಿ ಬೇರೆಯವ್ರು ನೋಡೋಕ್ಕೆ ಸಖತ್ ನೋವಾಗ್ತಾನೆ. ಅದು ನಮ್ಮಪ್ಪ ಮರ್ತೋದ್ರಲ್ಲ ಎಲ್ರಿಗೂ ಅನ್ನೋದೇ ನೋವಾಗೋ ವಿಚಾರ. ಬೇರೆಯವ್ರಿಗೆ ಇದು ಆಡ್ಕೊಳ್ಳೋ ವಿಚಾರ ಆಗಿರ್ಬೋದು, ನನಗೆ ತುಂಬ ನೋವಿನ ವಿಚಾರ. ಅಷ್ಟೇ ಹೇಳೋದು, ನನಗೇನೇ ಹೇಳೋಕ್ಕಾಗಲ್ಲ. ಅಪ್ಪ ಅವ್ರ ಮನೆಗೆ ಮಾಡಿ ಮೋಸ ಹೋದಳು ನಾನು ಒಬ್ಬಳೇ ಪ್ರಪಂಚದಲ್ಲಿ. ಅಪ್ಪನ ಮನೆಗೆ ಅಂತ ಮಾಡಿದ್ದೆ ನಾನು. ತುಂಬ ಮಾಡಿಬಿಟ್ಟೆ. ನನ್ನ ಪ್ರಯತ್ನ ಮೀರಿ, ನನ್ನ ಆತ್ಮಶಕ್ತಿ ಮೀರಿ ನಾನು ಮಾಡಿಬಿಟ್ಟೆ. ಸೊ ಇವತ್ತು ನನಗೆ ಅದರಿಂದ ಸಿಕ್ಕಿದ್ದು ಒಂದು ಪ್ರತಿಫಲ ಇದು. ಸೊ ಏನೋ ಹೇಳೋಕ್ಕಾಗಲ್ಲ. ದೇವರನ್ನು ಅವನಿದ್ರೆ ಎಲ್ಲಿದ್ರು ಕಾಪಾಡ್ತಾನೆ. ನನ್ನ ಒಳ್ಳೆತನ ಅನ್ನೋದಿದ್ರೆ ದೇವ್ರು ಕಾಪಾಡ್ತಾನೆ. ಸೊ ಯಾರ ಮಕ್ಳಿಗೂ, ಯಾರ ತಂದೆ ತಾಯಿನೂ ಮೋಸ ಮಾಡಬೇಡಿ, ಯಾರ ಅಣ್ಣ ತಮ್ಮದಿರು ಮೋಸ ಮಾಡಬೇಡಿ. ಅದು ಈ ವಿಚಾರದಲ್ಲಿ ಯಾರೂ ನನಗೆ ಕಿಂಡಲಾಗಿ ಮೆಸೇಜ್ ಮಾಡಬೇಡಿ. ಸಖತ್ ನೋವಾಗುತ್ತೆ ನನಗೆ. ಕೆಲವೊಬ್ರು ತುಂಬ ಮಾತಾಡ್ತಾ ಇದ್ದೀರ ಈ ವಿಚಾರದ ಬಗ್ಗೆ. ಅವಳಿಗೆ ಸರಿಯಾಗಾಯಿತು, ಜೋಕೆ ತಗೋತೀನಿ. ಸೊ ಈ ವಿಚಾರವಾಗಿ ಯಾರು ತುಂಬ ಕೆಟ್ಟಕ್ಕೆ ಮೆಸೇಜ್ ಮಾಡಬೇಡಿ. ಆ್ಯಂಡ್ ತುಂಬ ನೋವಾಗೋ ಥರ ಮೆಸೇಜಸ್ ಮಾಡಬೇಡಿ. ನನಗೆ ತಡ್ಕೊಳಕ್ಕಾಗಲ್ಲ. ಸಖತ್ ಮೋಸ ಹೋದು ಎಲ್ಲ ಸಂಪಾದನೆ ಮಾಡಿ ಇವತ್ತು ಎಲ್ಲ ಬಿಟ್ಟು ಬಂದೆ. ಸಖತ್ ನೋವಾಗುತ್ತೆ. ನನ್ನ ಮನೆಗೆ ಹೋದಾಗೆ ನನಗೆ ಬಾಗಿಲಾಕಿ ಒಳಗೆ ಬಿಡದೆ ಹೋದರು. ಅದು ನೋವಾಯಿತು ನನಗೆ. ಯೂಸೇಜ್ ಇಲ್ಲದೆ ಬಿಸಾಕುವಂಥ ಸಾಮಾನುಗಳನ್ನ ಬೀದಿಗೆ ತಂದು ಬಿಸಾಕಿದ್ರು. ಅದು ನೋವಾಯಿತು. ನಮ್ಮಮ್ಮನ ನಂದು ಫೋಟೋ ತೊಗೊಂಡೋಗಿ ಬಿಸಾಕ್ಬಿಟ್ಟಿದ್ರು. ಆ ಮನೆ ನಂದು ನಮ್ಮಮ್ಮನ ಅಸ್ತಿತ್ವ ಅಂತ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಅದು ನೋಡಿದಾಗ ಸಖತ್ ನೋವಾಯಿತು ನನಗೆ. ನಂದು ಅಂತ ಒಂದು ಫೋಟೋನೂ ಅಲ್ಲಿ ಅವ್ರು ಇಟ್ಕೊಳ್ಳಿಲ್ಲ. ಅದು ಸಖತ್ ನೋವಾಯಿತು. ದೇವ್ರ ಹತ್ರ ಕೇಳ್ಕೊಳ್ಳೋದಂದೆ, ನಂತರ ಯಾರಿಗೂ ಈ ಥರ ಮೋಸ ಮಾಡಬೇಡ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನನ್ನ ಸಪೋರ್ಟಿಗೆ ನನ್ನ ಗಂಡ ಇದ್ದಾನೆ. ಲೈಫಲ್ಲಿ ಇನ್ನು ಯಾರನ್ನು ನನ್ನ ನಂಬಲ್ಲ ಅಂತ ಪಾಠ ಕಲ್ತಿದ್ದೀನಿ. ಇದನ್ನೆಲ್ಲ ನಮ್ಮ ಅಮ್ಮನೇ ನೋಡ್ಕೋಬೇಕಷ್ಟೆ. ಯಾರ್ಯಾರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಎಲ್ಲರೂ ತುಂಬ ಮೆಸೇಜಸ್ ಮಾಡಿದ್ದೀರ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಮೆಸೇಜಸ್ ನೋಡಿದಾಗ ನನಗೆ ತುಂಬ ಒಂಥರ ಯಾರೋ ನಮ್ಮ ಸಪೋರ್ಟಿಗೂ ಇದ್ದಾರೆ ಅನ್ನೋ ಥರ ಖುಷಿ ಅಂತ ಅನ್ನಿಸ್ತು. ಅದು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರ್ಯಾರು ಮೆಸೇಜಸ್ ಮಾಡಿದ್ದೀರಾ, ನೀವು ಯಾರು ಅಂತಲೇ ಗೊತ್ತಿಲ್ಲ. ಸೊ ಆದರೂ ನನಗೆ
ತುಂಬ ಧೈರ್ಯ ಹೇಳ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಎಲ್ಲ ನನ್ನ ಲೈಫಲ್ಲಿ ಮುಗ್ದೋಯ್ತು, ಇನ್ನೇನು ಉಳಿದಿಲ್ಲ. ಇನ್ಯಾವ ಸಂಬಂಧನೂ ನನಗೆ ಉಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನಿರೋವರೆಗೂ ನಮ್ಮಮ್ಮ ನನ್ನ ಜೊತೆ ಜೀವಂತವಾಗಿರ್ತಾರೆ. ಇವ್ರು ಹೆಂಗೆ ನಮ್ಮಮ್ಮ ಹೋದ ತಕ್ಷಣ ಇನ್ನೊಬ್ಬರನ್ನ ಹುಡ್ಕೊಳ್ಳಲ್ಲ. ನಾನು ಬದುಕಿರೋವರೆಗೂ ನನ್ನ ತಾಯಿ ನನ್ನ ಜೊತೆ ಜೀವಂತವಾಗಿರ್ತಾಳೆ ಅಷ್ಟೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇಷ್ಟೇ ವಿಚಾರ ನಡೆದಿತ್ತು.